ಓಂ ಶಾಂತಿ ಭಕ್ತರೇ, ಅಭಿಮಾನಿಗಳೇ, ಮಿತ್ರರೇ, ಗೆಳೆಯರೇ, ನಿಮಗೆ ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಒಳ್ಳೆಯದಾಗಲಿ. ನಿದ್ರೆ, ಹಗಲೊತ್ತು ನಿದ್ರೆ ಸಾಧು ಸಂತರು ಅಥವಾ ಸಾಮಾನ್ಯ ಜನರು ಹಗಲೊತ್ತು ನಿದ್ರೆ ಮಾಡ್ಬೋದಾ ಮಾಡಬಾರ್ದು? ಈಗ ಜಪ ತಪ ಮಾಡ್ತಾರಲ್ಲ ಯಾರು, ಈ ಮಠಾಧಿಪತಿಗಳಿರ್ಬೋದು, ದೇವಸ್ಥಾನಗಳಲ್ಲಿ ಪೂಜೆ ಮಾಡೋ ಪೂಜಾರಿಗಳು, ಅರ್ಚಕರಿರ್ಬೋದು, ಅಥವಾ ದೇವಸ್ಥಾನಗಳು, ಮಠಗಳು, ಕ್ಷೇತ್ರಗಳು ಕಟ್ಟಿರ್ತಕ್ಕಂಥ ಧರ್ಮಾಧಿಕಾರಿಗಳು ಇರ್ಬೋದು. ಒಟ್ಟಲ್ಲಿ ಯಾರಾದರೂ ಯೋಗಿಗಳು, ಸಾಧು ಸಂತರು ಇರ್ತಾರಲ್ಲ, ಈ ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ, ಗುಟ್ಟಗಳಲ್ಲಿ, ದೇವಸ್ಥಾನಗಳಲ್ಲಿ ವಾಸ ಮಾಡಿಕೊಂಡು ಅವರೆಲ್ಲ ನಿದ್ರೆ ಹಗಲೊತ್ತು, ರಾತ್ರಿ ಅಲ್ಲ ಹಗಲೊತ್ತು ನಿದ್ರೆ ಮಾಡ್ಬೋದಾ ಮಾಡಬಾರ್ದು? ಈ ಪ್ರಶ್ನೆ ಎಲ್ಲ ಮಹಾದೇವ್ ಪ್ರಸಾದ್ ಇವರು ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿದ್ದರು. ಒಂದು ಮೆಸೇಜ್ ಮಾಡಿದ್ದಾರೆ, ತಿಳಿಸ್ಕೊಡಿ ಗುರುಗಳೇ, ಹಗಲೊತ್ತು ನಿದ್ರೆ ಮಾಡ್ಬೋದು ಮಾಡಬಾರ್ದು ಅಂತ. ಇದು ಒಳ್ಳೆಯ ಪ್ರಶ್ನೆ. ಇದಕ್ಕೆ ನಾನು ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಇದರಿಂದ ನಿಮಗೆ 2 ಘಟನೆ ನಾನು ಮುಂದೆ ಹೇಳ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಆರೋಗ್ಯಕ್ಕೆ ಮುಖ್ಯವಾಗಿ ಯಾವುದೇ ಪ್ರಾಣಿ, ಜೀವಿ, ಒಂದು ಸಣ್ಣ ಜೀವಿ ಇರ್ಬೋದು, ಇರುವೆ ಅಂತಿರಲ್ಲ, ಇರುವೆ ಇರ್ಬೋದು, ಅಥವಾ ಒಂದು ಇಲಿ ಇರ್ಬೋದು, ಅಥವಾ ಒಂದು ಮೊಲ ಇರ್ಬೋದು, ಅಥವಾ ಒಂದು ಕುರಿ, ಮೇಕೆ, ಕತ್ತೆ, ಚಿರತೆ, ಹಸ, ಎಮ್ಮೆ, ಆನೆ ಇರ್ಬೋದು, ಕುದುರೆ ಇರ್ಬೋದು, ಹಾಗೆ ಸಮುದ್ರದಲ್ಲಿ ವಾಸ ಮಾಡೋ ತಿಮಿಂಗಲ, ಮೀನುಗಳಿರ್ಬೋದು, ಅಥವಾ ಇನ್ಯಾವುದೋ ದೊಡ್ಡ ಡೈನೋಸರಸ್ ಅಂತಿರಲ್ಲ, ಇವು ದೊಡ್ಡ ಪ್ರಾಣಿಗಳು, ಹಳೆಯ ಕಾಲದಲ್ಲಿ ಇದ್ದು ಅಂತಾರೆ, ಅವು ಇರ್ಬೋದು. ಮನುಷ್ಯ ಪ್ರಾಣಿ, ಹಾಗೆ ದೇವತೆಗಳು ದೇವಲೋಕದಲ್ಲಿ ಇರ್ತಾರಲ್ಲ ಅವರು. ಯಾರೇ ಆಗಿರಲಿ, ನಿದ್ರೆ ಭಾಳ ಅವಶ್ಯಕ. ಶರೀರ ಇದೆ ಅಂದಮೇಲೆ ನಿದ್ರೆ ಬರಲೇಬೇಕು. ಈ ಪ್ರಕೃತಿ ದತ್ತವಾಗಿ ಆ ನಿದ್ರೆ ಅನ್ನೋದು ಎಲ್ಲ ಜೀವರಾಶಿಗಳಿಗೂ ಅಂಟಿಕೊಂಡಿರುತ್ತದೆ. ಎಲ್ಲ ಲೋಕಗಳು ಸೇರಿದರೆ ಒಂದು ಪ್ರಕೃತಿ ಅಂತೀವಿ. ಪ್ರಕೃತಿ ಅಂದರೆ ಆದಿಶಕ್ತಿ ಪರಾಶಕ್ತಿ ಅಂದರೆ ಶಕ್ತಿ ಎನರ್ಜಿ ಅಂತೀವಿ. ಅದು ಎಲ್ಲ ಜೀವರಾಶಿಗಳಲ್ಲೂ ಎನರ್ಜಿ ಇರುತ್ತೆ. ನಿಮ್ಮಲ್ಲೂ ಆ ಎನರ್ಜಿ ಇದೆ, ಶಕ್ತಿ ಇದೆ. ಹಾಗೆ ಎಲ್ಲ ಶರೀರಗಳು ಪಂಚಭೂತಗಳಿಂದ ಆಗಿರುತ್ತೆ. ನಮ್ಮದು ಭೌತಿಕ ಶರೀರ, ಶಾರೀರಿಕ ಅಂದರೆ ಪಂಚಭೂತಗಳಿಂದ. ಹೊರಗಡೆ ಕಲ್ಲು, ಮಣ್ಣು ಇರುತ್ತೆ. ಆ ಕಲ್ಲು ಮಣ್ಣಲ್ಲಿ ಖನಿಜ ಸಂಪತ್ತಿರುತ್ತೆ. ಕಬ್ಬಿಣ, ನಿಕ್ಕಲ್ಲು, ಕೋಬಾಲ್ಟು, ಯುರೇನಿಯಮು, ಮಿಥೇನಿಯಮು, ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಇತ್ಯಾದಿ ಖನಿಜಗಳಿರ್ತವೆ. ಹಾಗೆ ಇನ್ನೂ ಸಾಕಷ್ಟು ಮಿನರಲ್ಸ್ ಇರ್ತವೆ, ವಿಟಮಿನ್ಸ್ ಇರುತ್ತೆ. ಎಲ್ಲಿ? ಮಣ್ಣಲ್ಲಿ. ಅಲ್ಲಿ ಸಸಿಗಳಿರ್ತವೆ. ಸಸಿಗಳು ಅಲ್ಲಿ ಕೆಲವು ಜೈವಿಕ ಗೊಬ್ಬರ ಅಂತೀವಲ್ಲ, ಜೈವಿಕ ವಸ್ತುಗಳು, ಕೊಳೆತಂಥ ವಸ್ತುಗಳು, ಕಸ ಕಡ್ಡಿ ಕೊಳೆತಂಥ ವಸ್ತುಗಳು, ಅದರಿಂದ ಸಸಿಗಳು ಬೆಳೆಯುತ್ತೆ. ಅದರಲ್ಲಿ ಹಣ್ಣು ಹಂಪಲು, ಕಾಯಿ, ಎಲೆ ಬಿಡುತ್ತೆ, ಸೊಪ್ಪು. ಅದೆಲ್ಲ ಮನುಷ್ಯ ಪ್ರಾಣಿಗಳು ಒಂದು ಸಣ್ಣ ಕ್ರಿಮಿಯಿಂದ, ಸಮುದ್ರದಲ್ಲಿ ವಾಸ ಮಾಡೋ ಒಂದು ಸಣ್ಣ ಕ್ರಿಮಿಯಿಂದ, ಅಮೀಬಾ ಅಂತೀವಲ್ಲ, ಏಕಕೋಶ ಜೀವಿಗಳಿಂದ ದೊಡ್ಡ ತಿಮಿಂಗಲಗಳವರೆಗೂ ಸಮುದ್ರದಲ್ಲಿ ವಾಸ ಮಾಡ್ತವೆ. ಸಣ್ಣ ಬ್ಯಾಕ್ಟೀರಿಯಾಗಳನ್ನು ಸಣ್ಣ ಮೀನುಗಳು ತಿನ್ನುತ್ತೆ. ಹಾಗೆ ಸಣ್ಣ ಮೀನುಗಳು, ಬ್ಯಾಕ್ಟೀರಿಯಾಗಳು ಕೆಲವು ಪಾಚಿ ಇನ್ನಲ್ದು ಬತ್ತದು ಸಮುದ್ರದಲ್ಲಿ ಬೆಳೀತಾವಲ್ಲ, ಸಮುದ್ರದ ಆಳದಲ್ಲಿ ಸುಂದರವಾದ ಸಸ್ಯವರ್ಗ ಇರುತ್ತೆ. ಪಾಚಿಗಳು, ಶಿಲಂಧ್ರ ಅಂತೀವಿ ನಾವು. ಶಿಲಂಧ್ರಗಳಂದ್ರೆ ಅಣಬೆ ಕೂಡ ಅಲ್ಲಿರುತ್ತೆ. ಸಾಕಷ್ಟು ಪಾಚಿ ಇರುತ್ತೆ. ಅದರೆಲ್ಲ ತಿಂದು ಬದುಕ್ತವೆ ಏಕಕೋಶ ಜೀವಿಗಳು. ಏಕಕೋಶ ಅಂದರೆ ಕಣ್ಣಿಗೆ ಕಾಣಲ್ಲ, ಸೂಕ್ಷ್ಮ ದರ್ಶಕಯಂತ್ರದಲ್ಲಿ ನೋಡಬೇಕು. ಆ ಏಕಕೋಶ ಜೀವಿಗಳು ಆ ಶಿಲೀಂಧ್ರಗಳನ್ನು ತಿಂತವೆ, ಆ ಪಾಚಿಯನ್ನು ತಿಂತವೆ.
ಹಾಗೆ ಮೀನು ಸಣ್ಣ ಸಣ್ಣ ಮೀನುಗಳು ಆ ಏಕಕೋಶ ಜೀವಿಗಳನ್ನ ಹಿಡ್ಕೊಂಡು ತಿಂತವೆ. ಹಾಗೆ ಇನ್ನೂ ಸಣ್ಣ ಸಣ್ಣ ಹುಳ ಉಪ್ಪಡ ಅಂತಿರಲ್ಲ ಅವೆಲ್ಲ ಹಿಡ್ಕೊಂಡು ತಿಂತವೆ. ಆ ಸಣ್ಣ ಮೀನುಗಳನ್ನು ಇನ್ನೂ ಇತರ ಜೀವಿಗಳನ್ನು ದೊಡ್ಡ ದೊಡ್ಡ ಮೀನುಗಳು ತಿಂತವೆ. ಹಾಗೆ ದೊಡ್ಡ ದೊಡ್ಡ ಮೀನುಗಳು ಇನ್ನೂ ಬೇರೆ ಬೇರೆ ಇರ್ತಾವಲ್ಲ, ಏನೇನೋ ಜೀವಿಗಳು, ಈ ಕಪ್ಪೆ ಚಿಪ್ಪು, ಹಾಗೆ ಕಪ್ಪೆಗಳು, ಹಾಗೆ ಇಲ್ಲೂ ಆಮೆಗಳು, ಇಲ್ಲೂ ಏನೇನೋ ಜೀವಿಗಳಿರ್ತವೆ ಸಮುದ್ರದಲ್ಲಿ. ಸರ್ಪಗಳು, ಸಮುದ್ರದಲ್ಲಿ ಸರ್ಪಗಳು ಇರ್ತವೆ. ಇಲ್ಲೂ ಇತರ ಜೀವಿಗಳೆಲ್ಲ ಇರ್ತವೆ. ಬರೀ ಮೀನುಗಳಷ್ಟೇ ಅಲ್ಲ, ನಾನಾ ರೀತಿಯ ಜೀವರಾಶಿಗಳಿರ್ತವೆ. ಪಕ್ಷಿಗಳೇ ಇರ್ತಾವೆ ಅಲ್ಲೆಲ್ಲ. ಪೆಂಗ್ವಿನ್ ಪಕ್ಷಿಗಳು ಇರಲ್ವಾ, ಡಾಲ್ಫಿನ್ಗಳು ಇರ್ತವೆ ಇರಲ್ವಾ. ಹಾಗೆ ಮೀನುಗಳಿಗೆ ದೊಡ್ಡ ಮೀನು ಚಿಕ್ಕ ಮೀನುಗಳನ್ನು ತಿನ್ನುತ್ತೆ. ಚಿಕ್ಕ ಮೀನು ಅದಕ್ಕಿಂತ ಸಣ್ಣ ಮೀನುಗಳ ಹುಳ ಒಟ್ಟರೆ ಕೀಟಗಳು ಏಕಕೋಶ ಜೀವಿಗಳು ಅವುಗಳನ್ನ ತಿನ್ನುತ್ತೆ. ಅವು ಇಲ್ಲೂ ಸಣ್ಣ ಸಣ್ಣ ಇದೆಲ್ಲ ತಿನ್ನುತ್ತೆ. ಒಟ್ಟಾರೆ ಸಸ್ಯಾಹಾರಿಗಳು ಇರ್ತವೆ, ಮಾಂಸಾಹಾರಿಗಳು ಇರ್ತವೆ. ಒಟ್ಟಾರೆ ಎಲ್ಲ ಜೀವಿಗಳು ಸಮುದ್ರದಲ್ಲಿರ್ತವೆ. ಅವುಗಳಿಗೇನು ಬೇಕು? ನಿದ್ರೆ ಬೇಕು. ಹಾಗೆ ಇನ್ನು ಸಮುದ್ರದಿಂದ ಹೊರಗಡೆ ಬಂದರೆ, ಸಮುದ್ರದಲ್ಲಿ ವಾಸ ಮಾಡೋದು, ಹೊರಗಡೆಯಲ್ಲಿ ವಾಸ ಮಾಡೋದು ಕೆಲವು ಸರ್ಪಗಳು, ಆಮೆಗಳು ಇವೆಲ್ಲ ಇರ್ತವೆ. ಅವುಗಳು ನಿದ್ರೆ ಬೇಕು. ಹಾಗೆ ಪಕ್ಷಿಗಳು, ಗಿಡ ಮರ ಬಳ್ಳಿಗಳಲ್ಲಿ ವಾಸ ಮಾಡ್ತವೆ ಪಕ್ಷಿಗಳು, ಅವುಗಳಿಗೂ ನಿದ್ರೆ ಬೇಕು. ಹಾಗೆ ಕಾಡುಗಳಲ್ಲಿ ಕಾಡು ಪ್ರಾಣಿಗಳು, ಕರಡಿ, ಚಿರತೆ, ಸಿಂಹ, ಬಲ ಇತ್ಯಾದಿ ವಾಸ ಮಾಡ್ತವೆ. ಅವಳಿಗೆ ಎಲ್ಲಿ ಬೇಕೋ ನಿದ್ರೆ ಬೇಕು. ಹಾಗೆ ಕುದುರೆ, ಆಲೆ, ಗೋವುಗಳು ಅಂತೀವಲ್ಲ ನಾವು, ಗೋವುಗಳು, ಹಸು, ಪವಾಡ ಬಸವುಗಳು ಅಂದರೆ ಎತ್ತು ಎಮ್ಮೆ ಅಂತಿರಲ್ಲ, ಬಸವುಗಳು, ಇವುಗೆಲ್ಲ ನಿದ್ರೆ ಬೇಕು. ಎಮ್ಮೆಗಳಿಗೂ ನಿದ್ರೆ ಬೇಕು. ಇಲ್ಲ ಮನುಷ್ಯ, ಕುರಿ, ಮೇಕೆ, ಕೋಳಿ ಇವುಗಳಿಗೂ ನಿದ್ರೆ ಬೇಕು. ಪಕ್ಷಿಗಳಿಗೂ ಬೇಕು ಒಟ್ಟಾರೆ. ಹಾಗೆ ಮನುಷ್ಯ ಪ್ರಾಣಿಗೆ ಕನಿಷ್ಠ ಒಂದು ದಿನಕ್ಕೆ 9 ಅವರ್ ನಿದ್ರೆ ಬೇಕು. ಎಷ್ಟು ಅವರು? 9 ಅವರ್ ಮನುಷ್ಯನಿಗೆ. ಎಲ್ಲೋ ಇರುವೆ, ಅದು ಭಾಳ ಚಿಕ್ಕದಾಗಿರುತ್ತೆ ಇರುವೆಗಳು. ಅದಕ್ಕೆ ತಕ್ಕಂತೆ ಹೆಚ್ಚಾಗಿ ಪ್ರಾಣಿಗಳು ದುಡಿತವೆ. ಹೆಚ್ಚಾಗಿ ಪ್ರಾಣಿಗಳು ನಿದ್ದೆ ಮಾಡಲ್ಲ. ಹೆಚ್ಚಾಗಿ ನಿದ್ದೆ ಮಾಡಲ್ಲ, ಭಾಳ ಕಡಿಮೆ. ಆಯಾ ವರ್ಗದಲ್ಲಿ ಒಂದೊಂದು ಪ್ರಾಣಿ ಅದಕ್ಕೆ ತಕ್ಕಂತೆ ನಿದ್ದೆ ಮಾಡ್ತವೆ. ಇರುವೆಗಳು ಭಾಳ ಕಡಿಮೆ ನಿದ್ದೆ ಮಾಡ್ತವೆ ಒಂದು ದಿನಕ್ಕೆ. ಹಾಗೆ ಇದು ಸ್ವಲ್ಪ ದೊಡ್ಡ ದೊಡ್ಡ ಕೀಟಗಳು, ಅವು ಕೂಡ ನಿದ್ದೆ ಮಾಡ್ತವೆ. ಹಾಗೆ ಸರ್ಪಗಳು, ಅವು ಕೂಡ ನಿದ್ದೆ ಮಾಡ್ತವೆ. ಹಾಗೆ ಚೇಳು, ಸರ್ಪಗಳು ಇವೆಲ್ಲ ನಿದ್ದೆ ಮಾಡ್ತವೆ. ಮೊಲ, ಕುರಿ, ಮೇಕೆ ಇವೆಲ್ಲ ನಿದ್ದೆ. ಆದರೆ ಆಯಾ ಪ್ರಾಣಿಗಳು ಸ್ವಲ್ಪ ಒಂದು ದಿನಕ್ಕೆ ಅರ್ಧ ಅವರ್ ನಿದ್ದೆ ಮಾಡೋ ಪ್ರಾಣಿಗಳಿದ್ದಾವೆ. ಒಂದು ದಿನ ಎಲ್ಲ ಸೇರಿ 1 ಗಂಟೆ ನಿದ್ದೆ ಮಾಡೋ ಪ್ರಾಣಿಗಳು ಇದ್ದಾವೆ, ಪಕ್ಷಿಗಳು ಇದ್ದಾವೆ. ಹಾಗೆ 2 ಅವರ್ ನಿದ್ದೆ ಮಾಡೋ ಪ್ರಾಣಿಗಳು ಇದ್ದಾವೆ. ಇಲ್ಲ ಕಡಿಮೆ ನಿದ್ದೆ ಮಾಡೋವು ಇದ್ದಾವೆ, ಇದು ಸ್ವಲ್ಪ ಜಾಸ್ತಿ ಮಾಡೋವು ಇದ್ದಾವೆ. ಆಯಾ ವರ್ಗಕ್ಕೆ ಸೇರಿರ್ತವೆ. ಆದರೆ ಮನುಷ್ಯ ಕನಿಷ್ಠ 9 ಅವರ್ ನಿದ್ರೆ ಬೇಕು. ನಿದ್ರೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಸ್ವಾಮಿ? ನಿದ್ರೆ ಕೆಟ್ಟರೆ ಏನಾಗುತ್ತೆ ಸ್ವಾಮಿ? ನಿಜವಾಗ್ಲೂ ಹೇಳ್ತೀನಿ, ಈ ಮುಖ ಎಲ್ಲ ಬತ್ತಿ ಹೋಗುತ್ತೆ. ಮಾಂಸಖಂಡಗಳೆಲ್ಲ ಒಳಗಡೆ ಹೊರಟೋಗ್ತವೆ. ಒಣ ಮೀನು, ಒಣ ಕಡ್ಡಿ ಹೋಗ್ತೀವಿ ನಾವು. ಅಷ್ಟೇ ಅಲ್ಲ, ಇನ್ನೂ ನಿದ್ದೆ ಕೆಟ್ಟರೆ ಹೃದಯಾಘಾತ ಆಗುತ್ತೆ. ಹೆಚ್ಚಾಗಿ ಹೃದಯ ನಿಂತೋಗುತ್ತೆ. ಹೃದಯ ಕೆಲಸ ಮಾಡಲ್ಲ, ಮೆದುಳು ಕೆಲಸ ಮಾಡಲ್ಲ, ಸತ್ತು ಹೋಗ್ತಾರೆ. ನಿದ್ರೆ ಕೆಟ್ಟರೆ ಜಾಸ್ತಿ ನೆನಪಿಟ್ಕೋಬೇಕು. ಆರೋಗ್ಯದ ಸಮಸ್ಯೆಗಳಲ್ಲಿ ನಾನಾ ರೀತಿ ಆರೋಗ್ಯ ಸಮಸ್ಯೆಗಳು. ಕಿಡ್ನಿ ಫೈಲರ್, ರಕ್ತ ಸರಿಯಾಗಿ ಶುದ್ಧ ಆಗಲ್ಲ. ಕಿಡ್ನಿ ಫೈಲರ್, ಅಲ್ಸರ್, ಅಪ್ರೆಂಟಿಸ್ ಅಂದರೆ ಕರಳುಣ್ಣುಗಳು. ಅಲ್ಸರು, ಅಪ್ರೆಂಟಿಸ್ ಅಂದರೆ ಕರಳುಣ್ಣುಗಳು. ಗ್ಯಾಸ್ಟ್ರಿಕ್, ಜಠರಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಕಿಡ್ನಿ ಫೈಲರ್. ಹಾಗೆ ಸೆಕ್ಸ್ ವಿಚಾರದಲ್ಲಿ ವೀಕ್ ಆಗಿ ಹೋಗ್ತಾರೆ. ಅವರೆಲ್ಲ ವೀರ್ಯಾಣುಗಳು ವೃದ್ಧಿ ಆಗಲ್ಲ. ಶರೀರದಲ್ಲಿ ತೇಜಸ್ಸು ಕಳ್ಕೊತಾರೆ. ತೇಜಸ್ಸು ಅಂದರೆ ನೋಡೋಕ್ಕೆ ಅರಳಿರ್ಬೇಕು ಮುಖ, ಆದರೆ ಅವ್ರದ್ದು ಬತ್ತಿ ಹೋಗಿರುತ್ತೆ ನಿದ್ರೆ ಕೆಟ್ಟರೆ. ನಾನಾ ರೀತಿ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಮೆಮೊರಿ ಪವರ್ ಕಳ್ಕೊತಾರೆ. ಮೆಮೊರಿ ಪವರು, ಜ್ಞಾಪಕ ಶಕ್ತಿ ಇರಲ್ಲ. ಫುಲ್ ಸುಸ್ತು, ಮಂಕೋ ಕಾಯುತ್ತೆ, ಮಂಕೋ ಅಂತಿರಲ್ಲ. ಲಾಸ್ಟಾಗ ಹೃದಯ ಹೊರಟೋಗುತ್ತೆ. ಈ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ಮನುಷ್ಯ ದಿನಕ್ಕೆ 9 ಅವರ್ ನಿದ್ದೆ ಮಾಡಬೇಕು. ಒಂದು ದಿನಕ್ಕೆ 9 ಅವರ್. ಅದರಲ್ಲೂ ಬೆಳಗ್ಗೆ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು. ರಾತ್ರಿ 2 ಗಂಟೆ ಮೇಲೆ ಬೆಳಗ್ಗೆ 7 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಬೇಕು. ಇದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಹಾಗಂತ ಎಲೇ ಟೈಮ್ ಮಲ್ಕೊಂಡೇ ನಿದ್ದೆ ಮಾಡೋದಲ್ಲ. ನಿದ್ದೆ ಮಾಡೋದಲ್ಲ, ಅದು ಕೂಡ ತಪ್ಪೆ. ಅದು ಸೋಂಬೇರಿತನ, ತಮೋ ಪ್ರವೃತ್ತಿ. ಮನುಷ್ಯನಿಗೆ 3 ಗುಣಗಳಿರುತ್ತೆ.
ಈ ಪ್ರಕೃತಿಯಲ್ಲಿ 3 ಗುಣಗಳಿರುತ್ತೆ. ಒಂದು ತಮಗುಣ, ಒಂದು ರಜಗುಣ, ಒಂದು ಸಾತ್ವಿಕ ಗುಣ. ತಮಗುಣ ಅಂದರೆ ತುಂಬ ಸೋಂಬೇರಿತನ, ಚೆನ್ನಾಗಿ ತಿನ್ನೋದು, ಯಾವುದೇ ದುಡಿಬೇಕಂತ ಆಸಕ್ತಿ ಇರಲ್ಲ, ದುಡಿಬೇಕಂದ್ರಲ್ಲೇ ಸೋಂಬೇರಿತನ, ಆಲಸ್ಯ, ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ನಿದ್ದೆ ಮಾಡೋದು, ಲೈಫ್ ಎಂಜಾಯ್ ಮಾಡೋದು. ಇದು ತಮಗುಣ, ವೇಸ್ಟ್ ಬಾಡಿಗಳು. ರಜಾಗುಣ ಸದಾ ದುಡಿಯೋದೇ ಕೆಲಸ, ಅದು ಸಾಧಿಸ್ಬೇಕು, ಇದು ಸಾಧಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಆ ಮನೆ ಕಟ್ಟಬೇಕು, ಈ ಮನೆ ಕಟ್ಟಬೇಕು, ಆ ಫ್ಯಾಕ್ಟ್ರಿ ಇಂಪ್ರೂವ್ ಮಾಡಬೇಕು, ಈ ಆಫೀಸ್ ಇಂಪ್ರೂವ್ ಮಾಡಬೇಕು, ಇದೇ ಆಗೋಯ್ತು. ಅಷ್ಟು ಮಾಡ್ಬೇಕು, ಇಷ್ಟು ಮಾಡೋಕೆ ಹಗಲು ರಾತ್ರಿ. ಒಂದು ಶಿಫ್ಟ್ ಅಲ್ಲಿ ಡ್ಯೂಟಿ ಮಾಡ್ತಾರೆ, ಇನ್ನೆಲ್ಲೋ ಇನ್ನೊಂದು ಕಡೆ ಇನ್ನೊಂದಷ್ಟು ಕೆಲಸ ಮಾಡ್ತಾರೆ, ಇನ್ನೆಲ್ಲೋ ಇನ್ನೊಂದು ಕಡೆ ಅಷ್ಟು ಕೆಲಸ ಮಾಡ್ತಾರೆ. ನಿದ್ರಲ್ಲೇ ಮಾಡಲ್ಲ. ಮನಸ್ಸಿಗೂ ಶಾಂತಿ ಇಲ್ಲ, ಭಾವನೆಗಳಿಗೂ ಶಾಂತಿ ಇಲ್ಲ. ಅಕ್ಕಪಕ್ಕ ಹೆಂಡತಿ ಮಕ್ಕಳು ಯಾರೋ ಇರ್ತಾರೆ, ಹೊಲ್ದು ಬಳಗ, ಗಂಡ ಇರ್ಬೋದು, ಯಾರೇ ಇರ್ಬೋದು, ಅತ್ತೆ ಭಾವ ಅಪ್ಪ ಅಮ್ಮ ಯಾರೇ ಇರ್ಬೋದು, ಅವ್ರ ಜೊತೆಯಲ್ಲೂ ಸರಿಯಾಗಿ ಕೂತ್ಕೊಳ್ಳಲ್ಲ, ಅವ್ರ ಜೊತೆಯಲ್ಲೂ ಮಾತಾಡಲ್ಲ. ಯಾವಾಗೂ ದುಡಿಯೋದು. ಇದೆ ಎಲ್ಲಾದರೂ ಸಾಧಿಸ್ಬೇಕು. ಸಂಪಾದನೆ ಮಾಡಬೇಕು. ಎಲ್ಲಿ ಸಂಪಾದನೆ ಮಾಡೋದು? ತುಂಬ ಆಸ್ತಿ, ತುಂಬ ದುಡ್ಡು, ತುಂಬ ಅದು ಇದು. ಅವಾಗೇನಾಗುತ್ತೆ? ನಿದ್ರೆ ಕೆಡ್ತಾರೆ, ಮನಃಶಾಂತಿ ಇರಲ್ಲ. ಯಾವಾಗಲೂ ಶರೀರಕ್ಕೆ, ಮೆದುಳಿಗೆ, ಬುದ್ಧಿಗೆ, ಭಾವನೆಗಳಿಗೆ ಜಾಸ್ತಿ ಆಯಾಸ ಆಗುತ್ತೆ. ಅವು ಕುಸಿತವೆ, ವೀಕ್ ಆಗ್ತವೆ. ಜಾಸ್ತಿ ಪೇಯ್ನ್ ಇರುತ್ತೆ. ನೋವು. ನಾಡಿಗಳಿಗೆ ನೋವಿರುತ್ತೆ. ಮನಸ್ಸು, ಬುದ್ಧಿಗೆ, ಅವುಗಳಿಂದ ಮೆದುಳಿಗೆ, ಹೃದಯಕ್ಕೆ, ಕಿಡ್ನಿಗೆ ಎಲ್ಲಕ್ಕೂ ನೋವಿರುತ್ತೆ. ಮಾಂಸಖಂಡಗಳು, ಶರೀರದ ಮಾಂಸಖಂಡಗಳು ನೋವಿರುತ್ತೆ. ಇವ್ರಲ್ಲಿದ್ರಲ್ಲೇ ಮಾಡಲ್ಲ. ಹಬ್ಬ ಬಂದರೆ 1 ಅವರ್ 2 ಅವರ್ ನಿದ್ದೆ ಮಾಡ್ತಾರೆ. ರಾತ್ರಿ 12 ಗಂಟೆ ಮಲಗ್ತಾರೆ, 1 ಗಂಟೆ ಮಲಗ್ತಾರೆ, ಮತ್ತು 3 ಗಂಟೆಗೆ ಎದ್ದು ಕೂತ್ಕೊಬಿಡ್ತಾರೆ. ರಾತ್ರಿ 12 ಗಂಟೆಗೆ ಮಲಗಿರ್ತಾರೆ, ಮತ್ತು 3 ಗಂಟೆಗೆ ಎದ್ದು ಕೂತ್ಕೊಬಿಡ್ತಾರೆ. 3 ಅವರ್ ಅಷ್ಟೇ. ಆವಾಗ ಮಲ್ಕೊಂಡಿರ್ತಾರೆ, ಏನೇನೋ ಕನಸುಗಳು, ಏನೇನೋ ಯೋಚನೆಗಳು ಬಂದಿರುತ್ತೆ. ಅಷ್ಟೊಂದು ಆಕ್ಟಿವಿಟಿ ಬ್ಯುಸಿಯಾಗಿರ್ತಾರೆ. ದುಡಿಯೋದು ಅಂದರೆ ಏನು? ಆ 3 ಅವರು ನಿದ್ದೆ ಕೆಟ್ಟ ಶರೀರ ಏನಾಗುತ್ತೆ? ದುಡ್ದು ಶರೀರ ಏನಾಗುತ್ತೆ? ನರ, ನಾಡಿಗಳು, ಮೆದುಳು, ಕಿಡ್ನಿ, ಅಂಗಾಂಗಗಳೆಲ್ಲ ವೀಕಾಗಿ ಹೋಗ್ತವೆ. ಆದರೆ ಅವರು ವೀಕ್ ಆಗ್ತಾ ಇರುತ್ತೆ, ಅವ್ರಿಗೂ ಕಷ್ಟ ಅಂತ ಗೊತ್ತಿರುತ್ತೆ. ಆದರೂ ಅವರು ಓಪು ನಾನು ದುಡಿಬೇಕು ಅನ್ನೋ ಹುಮ್ಮಸ್ಸು, ರಜಾಗುಣ ಅಂತೀವಿ ಇದಕ್ಕೆ. ಆದರೆ ವಯಸ್ಸಿದೆ, ಶಕ್ತಿ ಇದೆ, ದುಡಿತಾರೆ. ಗೊತ್ತಾಗಲ್ಲ ಇವಾಗ ಕಷ್ಟ ಏನು ಅಂತ. ಪ್ರತಿ ದಿನದ ನೋವು ಅವರ ನರನಾಡಿಗಳಲ್ಲಿ, ಮಾಂಸಖಂಡಗಳಲ್ಲಿ ಇರುತ್ತೆ. ಅದು ಎಷ್ಟು ಪ್ರಮಾಣದಲ್ಲಿ ನೋವು ಇರುತ್ತೆ, ದಿನೇ ಆ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಆ ಮೂಟೆ ಜಾಸ್ತಿ ಬೆಳೀತಾ ಇರುತ್ತೆ, ಗಂಟು ಮೂಟೆ ಬೆಳೀತಾ ಇರುತ್ತೆ. ಆದರೆ ಅವ್ರಿಗೆ ಗೊತ್ತಾಗಲ್ಲ. ದುಡಿಯೋ ಹುಮ್ಮಸ್ಸಿನಲ್ಲಿ ಶಕ್ತಿ ಇದೆ, ವಯಸ್ಸಿದೆ, ಯೌವನ ಇದೆ. ಆ ದುಡಿಯೋ ಹುಮ್ಮಸ್ಸಿನಲ್ಲಿ, ಆಸೆನಲ್ಲಿ ಇದು ಗೊತ್ತಾಗಲ್ಲ ನೋವು. ಆದರೆ 60 ವರ್ಷ ಆದಮೇಲೆ, 65 ವರ್ಷ ಆದಮೇಲೆ ಶುರುವಾಗುತ್ತೆ ಈ ನೋವೆಲ್ಲ. ಹಂಗೆ ಶರೀರದಲ್ಲಿರುತ್ತೆ, ಅದು ಎಲ್ಲಿ ಆಚೆ ಹೋಗಲ್ಲ. ನಿಮ್ಗೆ ಗೊತ್ತಾ ಆ ವಿಚಾರ? ಗೊತ್ತಾ? ಇವಾಗ ನಿಮ್ಮ ಶರೀರದಲ್ಲಿ ಎಷ್ಟು ನೋವಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಿಲ್ಲಲ್ಲ? ಖಂಡಿತ ನೀವು ಚೆಕ್ ಮಾಡಿಸ್ಬೋದು. ನಾನೊಂದು ಟೆಸ್ಟ್ ಹೇಳ್ತೀನಿ, ಅದನ್ನು ನಾನು ನಿಮಗೆ ಒಂದು ಟೆಸ್ಟ್ ಹೇಳ್ತೀನಿ. ACDC ಅಂತ. ACDC ಅಂದರೆ ಕರೆಂಟ್ ಅಲ್ಲ. ಕರೆಂಟ್ ಕೂಡ ACDC ಇದೆ, ಆಲ್ಟರ್ನೇಟಿವ್ ಕರೆಂಟು. AC ಅಂದರೆ ಆಲ್ಟರ್ನೇಟಿವ್ ಕರೆಂಟ್ ಅಂತ, DC ಅಂದರೆ ಡೈರೆಕ್ಟ್ ಕರೆಂಟ್ ಅಂತ. ಇದು ACDC ಕರೆಂಟಲ್ಲೂ ಹೇಳ್ತಾರೆ. ಹಾಗೆ AC ಏರ್ ಕಂಡೀಷ್ನರು ಅದು ಹೇಳ್ತಾರೆ. ಇವೆರಡು ಅಲ್ಲ. ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ACDC ಅಂತ ಕೇಳಿ, ಅವರು ನಮ್ಮ ಶರೀರದಲ್ಲಿ ACDC ಕಂಡುಹಿಡಿತಾರೆ. ಹಾಗಂದರೆ ಏನಪ್ಪ ಅಂದರೆ, ನಮ್ಮ ಶರೀರದಲ್ಲಿ ಎಷ್ಟು ನೋವಿದೆ, ಇಷ್ಟು ವರ್ಷಗಳಿಂದ ಸ್ಟೋರೇಜ್ ಆಗಿರುತ್ತೆ ನೋವು. ಇಷ್ಟು ವರ್ಷಗಳಿಂದ ಆ ನೋವು ಏನಾಗಿರುತ್ತೆ, ನೀವೆಷ್ಟು ಕಷ್ಟಪಟ್ಟಿದ್ರೆ ಆ ನೋವೆಲ್ಲ ಹಂಗೆ ಇರುತ್ತೆ ಶರೀರದಲ್ಲಿ, ಮೂಳೆಗಳಲ್ಲಿ, ಮಾಂಸಗಳ, ನರನಾಡಿಗಳಲ್ಲಿ. ನಿಮ್ಗೆ ಹೇಳಕ್ಕೆ ಬರುತ್ತಾ ಎಷ್ಟು ನೋವಿದೆ ಅಂತ ಶರೀರಕ್ಕೆ? ನೀವು ಅನ್ಕೋತೀರಾ, ರೆಸ್ಟ್ ತಗೊಳ್ತೀರಾ, ನಿದ್ದೆ ಮಾಡ್ತೀರಾ, ಬೆಳಗ್ಗೆ ಹೇಳ್ತೀರಾ, ಇಲ್ಲ ಆರಾಮಾಗಿದ್ದೀರಲ್ಲ ಅಂತೀರಾ. ನಿಜವಾಗಲೂ ಹಂಗಲ್ಲ. ನಿಮ್ಮ ಬ್ಯಾಂಕ್ನಲ್ಲಿ
ಸಾವಿರ ಸಾವಿರ, 500 500, 100 100, 200 200, ಒಂದೊಂದು ರೂಪಾಯಿ ಹೆಂಗೆ ಅಕೌಂಟ್ಗೆ ಆಗಿರ್ತೀರಿ. ಅದ್ರ ಪಾಡ್ಗೆ ಅದಲ್ಲಿರುತ್ತೆ ಬ್ಯಾಂಕ್ನಲ್ಲಿ ಅಕೌಂಟಲ್ಲಿ ದುಡ್ಡು ನಿಮ್ಮದು. ಅದೇ ಥರ ನಿಮ್ಮ ನೋವು ಕೂಡ ನಿಮ್ಮ ಶರೀರದಲ್ಲಿರುತ್ತೆ, ಅದು ಗೊತ್ತಾಗಲ್ಲ ನಿಮಗೆ. ಬ್ಯಾಂಕ್ನಲ್ಲಿ ಹಣ ಇರುತ್ತೆ, ನಿಮಗೇನಾದ್ರು ಗೊತ್ತಾಗುತ್ತಾ? ಅಲ್ಲಿ ಹಣ ಇದೆ ಅಷ್ಟೇ, ಅದರಿಂದ ನಿಮಗೇನು ತೊಂದರೆ ಇಲ್ಲ. ಹಾಗೆ ನಿಮ್ಮ ಶರೀರದಲ್ಲಿ ನೋವು ಇರುತ್ತೆ, ಅದರಿಂದ ನಿಮಗೇನೂ ಗೊತ್ತಾಗಲ್ಲ. ಆದರೆ ಗೊತ್ತಾಗೋದು ಯಾವಾಗ? ಬ್ಯಾಂಕ್ನಲ್ಲೇ ಹಣ ನೀವು ಡ್ರಾ ಮಾಡೋಕ್ಕೆ ಹೋಗ್ತಿರಲ್ಲ, ಎತ್ಕೊಂಬರ್ತಿರಲ್ಲ, ಆವಾಗ ನಿಮಗೆ ಮೂಟೆ ಮೂಟೆ ಗೊತ್ತಾಗುತ್ತೆ ಖರ್ಚು ಮಾಡೋವಾಗ, ಅಥವಾ ಸಾಲದ ಬಾಧೆ ಇರೋವಾಗ. ಅದೇ ರೀತಿ ನಮ್ಮ ನೋವು ಅಷ್ಟೇ. ಎಷ್ಟು ನೋವಿರುತ್ತೆ ಅಂದರೆ ಶರೀರದಲ್ಲಿ, ಅದು ACDC ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ. ಯಾವುದೇ ನೀವು ನರ್ಸಿಂಗ್ ಹೋಮ್ನಲ್ಲಿ ಹೋಗಿ, ಡಯಾಗ್ನೋಸ್ಟಿಕ್ ಸೆಂಟ್ರ್ನಲ್ಲಿ ಹೋಗಿ, ಲ್ಯಾಬ್ರೇಟರಿಯಲ್ಲಿ ನೀವು ACDC ಟೆಸ್ಟ್ ಚೆಕ್ ಮಾಡಿಕೊಡಿ, ನಮ್ಮ ಶರೀರದಲ್ಲಿ ಎಷ್ಟು ಪೇಯ್ಲ್ ಇದೆ ಚೆಕ್ ಮಾಡಿಕೊಡಿ ಅಂದೆ, ಅವರು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅವಾಗ ಗೊತ್ತಾಗುತ್ತೆ, ಓ ಇಷ್ಟೊಂದು ನೋವು ಸ್ಟೋರೇಜ್ ಆಗಿದೆ ಅಂತ. ಹೌದು, ಅದು ಕ್ಲಿಯರ್ ಮಾಡ್ಕೊಳ್ಳೇಬೇಕು ನೀವು, ಇಲ್ಲ ಅಂದರೆ ಅಪಾಯ ತಪ್ಪಿದ್ದಲ್ಲ. ಯಾವಾಗ ಅಪಾಯ ಅಂದರೆ, ನೀವು ಶರೀರಕ್ಕೆ ಎಲ್ಲೆಲ್ಲ ಅನ್ನ ತಿಂತೀರಿ, ಊಟ ತಿಂತೀರಿ, ಆವಾಗ ಆ ನೋವು ಗೊತ್ತಾಗಲ್ಲ. ಅದೇ ವಯಸ್ಸಾಗ್ತಾ ನಿಮ್ಮ ಶರೀರದಲ್ಲಿ ಸರಿಯಾಗಿ ಆಹಾರ ಸೇರಲ್ಲ, ಜೀರ್ಣ ಆಗಲ್ಲ, ವಯಸ್ಸಾಗಿರುತ್ತೆ, ಬಲಹೀನತೆ ಆಗಿರುತ್ತೆ. ಆವಾಗ ಈ ನೋವು ಸ್ವಲ್ಪ ನಿಮಗೆ ಹೆಚ್ಚಾಗ್ತಾ ಕಾಣುತ್ತಾ ಹೋಗ್ತದೆ, ನಿಮಗೆ ಕಾಣಿಸ್ತಾ ಹೋಗುತ್ತೆ. ಆವಾಗ ಚೆನ್ನಾಗಿ ಕಾಣುತ್ತೆ, ನಿಮಗೆ ಪವರ್ಫುಲ್ಲಾಗಿ ಕಾಣುತ್ತೆ. ಆಮೇಲೆ ನೀವು ಯಾವ ಟ್ರೀಟ್ಮೆಂಟು ನೀವು ತಗೊಳಕ್ಕಾಗಲ್ಲ. ಯಾಕಂದರೆ ನಿಮ್ಗೆ ಯಾವುದೇ ಇಂಜೆಕ್ಷನ್ ಕೊಟ್ಟರು ವಯಸ್ಸಾಗಿರುತ್ತೆ, ವೀಕ್ ಆಗಿರ್ತೀರ, ಇಂಜೆಕ್ಷನ್ ತಗೊಂಡ್ರೆ ಅದ್ರ ಪವರ್ಗೆ ನೀವು ಜ್ಞಾನ ತಪ್ಪಿ ಬಿದ್ದೋಗಿ ಸತ್ತು ಹೋಗ್ತಾರೆ. ಯಾಕೆ ಅಂದರೆ ಅಷ್ಟು ಪವರ್ ಡಾಕ್ಟ್ರ್ ಕೊಡಲ್ಲ, ನೀವು ಸತ್ತೋಗ್ತೀರ ಅಂತ ಗೊತ್ತು, ಅದಕ್ಕೆ ಕಮ್ಮಿ ಕೊಡ್ತಾರೆ. ಕಮ್ಮಿ ಪವರ್ ಕೊಟ್ಟರೆ ಪೇಯ್ನ್ಗೆ, ನೋವಿಗೆ ಕಮ್ಮಿ ಪವರ್ ಕೊಟ್ಟರೆ ಅದು ಕಮ್ಮಿ ಆಗಲ್ಲ. ಯಾಕೆಂದರೆ ನಿಮಗೆ ನೋವು ಜಾಸ್ತಿ ಇರುತ್ತೆ. ಅವರು ಕೂಡ MLಗಳು ಇಷ್ಟಿಷ್ಟೇ ಡೋಸೇಜು, 100 200 ಎಷ್ಟೋ ಕೊಡ್ತಾರೆ ಇಂಜೆಕ್ಷನು ಡೋಸೇಜು. ಆದರೆ ನಿಮ್ಮ ಹತ್ರ ACDC ನೋವು ಎಷ್ಟಿದೆ? ಸಾವಿರಾರು ಪಟ್ಟಿದೆ. ಅದು ಎಲ್ಲಿ ಕೊಟ್ಟರೆ 100 200 ಕೊಟ್ಟರೆ ಹಿಂಗಾಗುತ್ತೆ, ಕ್ಲಿಯರ್ ಆಗೋಲ್ಲ. ಆವಾಗ ಏನಾಗ್ತದೆ, ಅವ್ರು ಇಂಜೆಕ್ಷನ್ನೂ ಕೊಡೋಕ್ಕಾಗಲ್ಲ, ಕೊಟ್ಟರೆ ನೀವು ಹೊಟ್ಟೋಗ್ತೀರ, ಕೊಡದೇ ಇದ್ದರೆ ನಿಮಗೆ ಈ ನೋವಿಗೆ ತಡ್ಕೊಳಕ್ಕಾಗಲ್ಲ. ಈ ಪರಿಸ್ಥಿತಿ ಸ್ಟಾರ್ಟ್ ಆಗುತ್ತೆ. ಆವಾಗೊಂದು ಕಿಡ್ನಿ ಫೈಲರು, ಹೃದಯ ಫೈಲರು, ಶ್ವಾಸಕೋಶ ಫೈಲರು, ಯಕೃತ್ ಫೈಲರು, ಕರಳು ಫೈಲರು, ಅಲ್ಸರು, ಅಪ್ರೆಂಟಿಸ್ ಗ್ಯಾಸ್, ಈಗ ಏನೇನೋ BP ಶುಗರ್ ಏನೇನೋ ಸ್ಟಾರ್ಟ್ ಆಗಿಬಿಡ್ತದೆ ಒಲ್ಲದೆ ಜೊತೆಗೆ. ಆವಾಗ ಏನಾಗ್ತಾರೆ, ವರ್ಷ ನರಳಿ ಸಾಯಬೇಕಾಗುತ್ತೆ. ಭಕ್ತರೇ, ಅಭಿಮಾನಿಗಳೇ, ವೀಕ್ಷಕರೇ, ಮಿತ್ರರೇ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ, ಈ ವಿಡಿಯೋ ಸ್ವಲ್ಪ ದೊಡ್ಡದಾಯಿತು. ಇನ್ನೂ ನೆಕ್ಸ್ಟು ಭಾಗ 2, 3 ನಿದ್ರೆ ಬಗ್ಗೆ, ಹಗಲೊತ್ತಲು ನಿದ್ರೆ ಮಾಡ್ಬೋದೋ ಬೇಡವೋ ಅನ್ನೋದು ಮಹಾದೇವ್ ಪ್ರಸಾದ್ ಅವರ ಪ್ರಶ್ನೆ ಆಗಿತ್ತು. ಅದಕ್ಕೆ ಇನ್ನೂ 2 ಭಾಗ ನಾನು ಮಾಡಬೇಕಾಗತ್ತೆ ವಿಡಿಯೋ. ಇದು ಭಾಗ 1 ಇಲ್ಲಿ ಮುಗಿತಾ ಇದೆ. ತಪ್ಪದೇ ನೀವು ಭಾಗ 2 ನೋಡಿ, ಆಮೇಲೆ ಭಾಗ 3 ನೋಡಿ. ಹಗಲ ಹೊತ್ತಲು ಸನ್ಯಾಸಿ ಆದವರು ನಿದ್ರೆ ಮಾಡ್ಬೋದೋ ಮಾಡಬಾರ್ದು? ಸನ್ಯಾಸಿ ಆದವರು ಹಗಲೊತ್ತಲು ನಿದ್ರೆ ಮಾಡ್ಬೋದೋ ಮಾಡಬಾರ್ದು? ಭಾಗ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಾಗ 2, ಭಾಗ 3 ನೆಕ್ಸ್ಟ್ ನೋಡಿ. ಯಾವ ರೀತಿ ನಮಗೆ ನಿದ್ರೆ ಕೆಟ್ಟರೆ ತೊಂದರೆ ಆಗುತ್ತೆ, ಹಾಗೆ ಯಾವ ಸಂದರ್ಭದಲ್ಲಿ ನಾವು ಚೆನ್ನಾಗಿ ನಿದ್ರೆ ಮಾಡಬೇಕು. ನಿದ್ರೆ ತಪಸ್ವಿಗಳು, ಯೋಗಿಗಳು, ಸಾಧು ಸಂತರು, ಗುರುಗಳು, ಹಾಗೆ ರೈತರು, ಹಾಗೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ಆಫೀಸಲ್ಲಿ ಕೆಲಸ ಮಾಡೋರು, ಹಾಗೆ ಸ್ಕೂಲ್ ಮಕ್ಕಳು, ಇವರೆಲ್ಲರಿಗೂ ನಿದ್ರೆ ಬೇಕು. ಆದರೆ ಯಾವ್ಯಾವ ರೀತಿ ನಿದ್ರೆ ಯಾರ್ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಭಾಗ 2, 3ರಲ್ಲಿ ನೋಡೋಣ. ಇವರ ಈ ಭಾಗ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗಿಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಭಾಗ 2ನ್ನು 3ನ್ನು ತಪ್ಪದೆ ನೋಡಿ, ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.